ತಾಲೂಕಿನ ಸರ್ಕಾರಿ ನೌಕರರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿರ್ದೇಶಕರಾಗಿರ್ತಕ್ಕಂಥ ಎಲ್ಲ ನಮ್ಮ ನಿರ್ದೇಶಕ ಮಿತ್ರರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಕ್ಷಣದಲ್ಲಿ. ಅದೇ ರೀತಿ ನನ್ನ ಜೊತೆಯಲ್ಲಿ ಇವಾಗ ಚೆನ್ನಾಗಿರ್ತಕ್ಕಂಥವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ನಾನು ಯಾರನ್ನೂ ವಿಮರ್ಶೆ ಮಾಡೋಕ್ಕೆ ಹೋಗೋದಿಲ್ಲ, ನಾನೇನೋ ತೋರಿಸ್ತೀನಿ. ಈ 5 ವರ್ಷದಲ್ಲಿ ನಾನೇನೋ ತೋರಿಸ್ತೀನಿ, ಯಾರೂ ವಿಮರ್ಶೆ ಮಾಡಿಲ್ಲ, ಇನ್ನು ಮುಂದೇನೂ ನಾನು ಮಾಡೋಕ್ಕೆ ಹೋಗಲ್ಲ, ನಾನು ಕೆಲಸದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್. ಚಿಕ್ಕದ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಾಥಮಿಕ ಟೀಚರ್ಸ್ ವತಿಯಿಂದ ನೌಕರ ಸಂಘದ ಎಲೆಕ್ಷನ್ಗೆ ಕಂಪ್ಲೀಟ್ ಮಾಡಿದ್ದೆ. ಆದರೆ ನನಗೆ ಹಲವಾರು ಸಮಸ್ಯೆಗಳು ಎದುರಾದವು. ಅದು ಎಂಥ ಸಮಸ್ಯೆಗಳಂದ್ರೆ ಅದು ಎಲೆಕ್ಷನ್ಗೆ ಕಂಪ್ಲೀಟ್ ಮಾಡೋಕ್ಕೆ ಆಗೋದಿಲ್ಲ, ಅಂಥ ಸಮಸ್ಯೆಗಳು ಎದುರಾಯಿತು. ಬಟ್ ಇವಾಗ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಎಷ್ಟು ಸೋತಿದ್ರು, ಎಷ್ಟು ಬೇಸರ ಆಗಿದ್ರು ಕೂಡ ಆ ಬೇಸರವನ್ನು ಒಂದೇ ಸೆಕೆಂಡಲ್ಲಿ ಮತ್ತಷ್ಟು ಖುಷಿಯಾಗಿದೆ. ಅದಕ್ಕೆ ನಾನು ಸೋತು ಗೆದ್ದಂಥ ಒಂದು ಅನುಭವ ಆಯ್ತು. ಈಗ ನಮ್ಮ ತಂಡದವರೆಲ್ಲ ಮೂವರು ಕಚೇರಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ಇರೋದ್ರಿಂದ ನನಗೆ ತುಂಬ ಖುಷಿ ಆಗ್ತಾ ಇದೆ. ಖುಷಿ ಎಲ್ಲರಿಗೂ ಧನ್ಯವಾದಗಳನ್ನು. ಸಂಘದ ಅಧ್ಯಕ್ಷರು, ಖಜಾಂಚಿಗಳು ಹಾಗೂ ರಾಜ್ಯ ಪರಿಷತ್ ಸದಸ್ಯರಾಗಿ ನಮ್ಮ ತಂಡದಿಂದ ಆಯ್ಕೆಯಾಗಿರುವುದು ಮೊದಲಿಗೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 2013ರಲ್ಲಿ ನಾನು ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೆ. ಆಗ ಅರವಿಂದ್ ಸರ್ ಅವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು. ಆವಾಗ ಅವರಿಗೆ ಇವತ್ತು ಅಧ್ಯಕ್ಷರಿಗೆ ಬಂದಿರಲಿಲ್ಲ, ಬೇರೆ ಕಾರಣಗಳಿಂದ ಕೈ ತಪ್ಪಿತ್ತು. ಈಗ 2024ರಿಂದ 29ನೇ ಸಾಲಿಗೆ ಆಯ್ಕೆಯಾಗಿದ್ದಾರೆ. ಅವರು ಎರಡನೇ ಬಾರಿಗೆ ಆಯ್ಕೆಯಾಗಿದ್ದು ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ಕಾರಿ ನೌಕರರ ನಾಯಕನಾಗಿರ್ತಕ್ಕಂಥ ಅರವಿಂದ್ ಸರ್ ಅವರಿಗೆ, ಅವರ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅವರಿಗೆ ತುಂಬ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅರವಿಂದ್ ಸರ್ ಅಂದರೆ ಸುಮಾರು ಜನ ಈಗಲೇ ಏನು ಎಲ್ಲ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಅರಿಬಿಟ್ಟಿದ್ರು, ಆ ಸಾಧನೆ ಈ ಸಾಧನೆ ಅಂತ. ಅವರು ಸದ್ದಿಲ್ಲದ ಸಾಧನೆಯನ್ನು ಮಾಡಿದ್ದಾರೆ. ಜೊತೆಗೆ ಅರವಿಂದ್ ಸರ್ ಅಂದರೆ ಒಂದು ಅಜಿಟಿಟಿ, ಅಂದರೆ ಅವರು ಚುರುಕುತನ ಮತ್ತು ಯಾವುದೇ ಸಮಸ್ಯೆ ಬರದೇ ಇರೋ ಥರ ನೋಡ್ಕೊಂಡಿದ್ದಾರೆ. ಇಷ್ಟು 5 ವರ್ಷಗಳಲ್ಲಿ ನೌಕರನ ಅದು ಯಾರೂ ಗುರುತಿಸ್ತಾ ಇಲ್ಲ. ಜೊತೆಗೆ ಅರವಿಂದ್ ಸರ್ ಅಂತಂದರೆ ಏನಂತಂದರೆ ಒಂದು ತಾಯಿ ಹೃದಯ ಇರ್ತಕ್ಕಂಥದ್ದು. ಕೇವಲ ಅವರು ಒಂದು ಡಿಪಾರ್ಟ್ಮೆಂಟ್ ಅಥವಾ ಒಂದು ಇಲಾಖೆಗೆ ಸೀಮಿತ ಆಗಿರಲಿಲ್ಲ. ಎಲ್ಲ ಇಲಾಖೆಗಳಲ್ಲಿ ತಕ್ಷಣಕ್ಕೆ ಅವರು ಏನಂತಂದರೆ ಒಂದು ತಕ್ಷಣ ಮತ್ತು ತ್ವರಿತವಾಗಿರ್ತಕ್ಕಂಥ ಒಂದು ಮಾರ್ಗೋಪಾಯಗಳನ್ನು ಕಂಡುಕೊಳ್ತಾ ಇದ್ರು. ಅದೇ ರೀತಿ ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾಯಿದ್ರು. ಅದಕ್ಕೆ ಅವರು ಹೆಸರುವಾಸಿ ಆಗಿದ್ದಾರೆ. ಹಾಗಾಗಿ ಮತ್ತೊಮ್ಮೆ 5 ವರ್ಷಗಳು ಅವರು ಸುಸೂತ್ರವಾಗಿ ಎಲ್ಲ ನೌಕರರ ಹಿತರಕ್ಷಣೆಯನ್ನು ಕಾಪಾಡ್ಕೊಂಡು ಹೋಗ್ತಾರೆ ಅಂತ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರಿ ನೌಕರರ ಬಾಂಧವರಿಗೆಲ್ರಿಗೂ ಇವತ್ತು ನಾನು ಶುಭಾಶಯಗಳನ್ನು ತಿಳಿಸ್ತೇನೆ. ಹಾಗೆಯೇ ಅರವಿಂದ್ ಸರ್ ಅವರ ತಂಡವು ಇವತ್ತು ಈ ಒಂದು ಚುನಾವಣೆಯಲ್ಲಿ, ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರು ಮತ್ತು ರಾಜ್ಯ ಪರಿಷತ್ ಸದಸ್ಯರು ಹಾಗೂ ಖಜಾಂಚಿ ಸ್ಥಾನಗಳನ್ನು ಅವರ ಒಂದು ತೆಕ್ಕೆಗೆ ಹಾಕ್ಕೊಂಡಿರ್ತಾರೆ. ಅದರಿಂದ ಅವ್ರಿಗೆ ಶುಭಾಶಯಗಳನ್ನು ತಿಳಿಸ್ತೇನೆ. ಹಾಗೂ ಮುಳಬಾಗಿಲು ತಾಲೂಕಿನ ಸಮಸ್ತ 3000 ನೌಕರರ ಒಂದು ಹಿತರಕ್ಷಣೆಯನ್ನು ಕಾಪಾಡ್ತಕ್ಕಂಥ ಮತ್ತು ಅವರ ಒಂದು ನೋವು ನಲಿವುಗಳು, ಕಷ್ಟ ಸುಖಗಳನ್ನು ಸಕ್ರಿಯವಾಗಿ ನಡೆಸ್ಕೊಂಡು ಹೋಗ್ತಕ್ಕಂತಹ ಶಕ್ತಿ ಶ್ರೀಯುತ ಅರವಿಂದ್ ಸರ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಭಾವಿಸ್ತೀನಿ. ಅದರಿಂದ ಅವ್ರ ತಂಡಕ್ಕೆ ಎಲ್ರಿಗೂ ಶುಭ ಹಾರೈಸ್ತಾ ಅವ್ರ ಶುಭ ಕಾಮನೆಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.